ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಸ್ಟರಿಂಗ್ ಕೇಂದ್ರಗಳಿಗೆ ಮಸ್ಟರಿಂಗ್ ಸೆಂಟರ್ನಲ್ಲಿ ಮತಯಂತ್ರ ವಿತರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳ ಮತಯಂತ್ರ ವಿತರಣೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ರಾಜ್ಯದ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಸ್ಟರಿಂಗ್ ಕಾರ್ಯ ಅಂದ್ರೆ ಅದೇ ಕೊನೆ ಕ್ಷಣದ ಸಿದ್ಧತೆಗಳು. ಮಸ್ಟರಿಂಗ್ ಕೇಂದ್ರಗಳಿಗೆ ಮಸ್ಟರಿಂಗ್ ಸೆಂಟರ್ನಲ್ಲಿ ಮತಯಂತ್ರ ವಿತರಣೆಗೆ ಇವಿಎಂ, ವಿವಿಪ್ಯಾಟ್, ಲೇಖನ ಸಾಮಗ್ರಿಗಳು, ಇಂಕ್ ಹಾಕ್ತಲ್ಲ ಶಾಹಿ ಅದಾಗಿರ್ಬೋದು, ಇದೆಲ್ಲದರನ್ನ ಲಿಂಕ್ ಆಗಿದೆಯಾ ಇವಿಎಂ ಮತ್ತು ವಿವಿಪ್ಯಾಟ್ ಇವೆಲ್ಲವನ್ನ ನೋಡಿಕೊಂಡು ಮತ್ತು ಮತದಾರರ ಪಟ್ಟಿ ಸರಿಯಾಗಿದೆಯಾ ಇದನ್ನ ಕೊನೆ ಹಂತದಲ್ಲಿ ಚೆಕ್ ಮಾಡ್ಕೊಳ್ತಾರೆ. ಆ ಒಂದು ಸಿದ್ಧತೆಗಳು ಕೂಡ ಬಹಳ ಭರದಿಂದ ಸಾಗ್ತಾ ಇದೆ. ಇದೀಗ ಇಡೀ 14 ನಮ್ಮ ರಾಜ್ಯ ಅಂತ ತಗೊಂಡಾಗ 28 ಕ್ಷೇತ್ರದಲ್ಲಿ 14 ಕ್ಷೇತ್ರಗಳಿಗೆ ಲೋಕಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗ್ತಾ ಇರುವಂಥದ್ದು. ಸುಮಾರು 30,000 ಮತಗಟ್ಟೆಗಳು ಇಡೀ ರಾಜ್ಯಾದ್ಯಂತ ಇರುವಂಥದ್ದು. ಸೊ ಬೆಂಗಳೂರು ನಗರ ಅಂತ ತಗೊಂಡಾಗ ಎಲ್ಲ ಕಡೆ ಸಿದ್ಧತೆಗಳು ಬಹಳ ಭರದಿಂದ ಸಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಸಿಬ್ಬಂದಿಗಳು ಆ ಒಂದು ವಿವಿ ಪ್ಯಾಟ್ ಅನ್ನ ತಗೊಂಡು ಹೋಗ್ತಾ ಇರೋದಾಗಿರ್ಬೋದು, ಇವಿಎಂ ಮಷಿನ್ಗಳನ್ನ ತಗೊಂಡು ಹೋಗ್ತಾ ಇರೋದಾಗಿರ್ಬೋದು. ಇಷ್ಟೊತ್ತಿಗೆ ಆಲ್ರೆಡಿ ನಾಳೆ ಅರ್ಧಕ್ಕರ್ಧ ಎಲೆಕ್ಷನ್ ಮುಗಿಸಿರ್ತೀವ ನಾವು ಅಂತ 10:30 11 ಗಂಟೆ ಅಂದ್ರೆ ಬೆಳಗ್ಗಿನಿಂದಲೇ ಆರಂಭ ಆಗಿರುತ್ತೆ ಮತದಾನ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಹೇಗೆ ಸಿದ್ಧತೆಗಳು ಕೊನೆ ಕ್ಷಣದಲ್ಲಿ ಭರದಿಂದ ಸಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಸ್ಟರಿಂಗ್ ಸೆಂಟರ್ ಒಂದರಲ್ಲಿದ್ದೇನೆ. ರಾಜಾಜಿನಗರದ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಮಸ್ಟರಿಂಗ್ ಸೆಂಟರ್ ಅನ್ನ ಈಗಾಗಲೇ ತೆರೆಯಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರ್ತಕ್ಕಂತಹ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಮಸ್ಟರಿಂಗ್ ಸೆಂಟರ್ಗಳ ಕಡೆ ಬರ್ತಿದ್ದಾರೆ. ಈಗ ಚುನಾವಣಾಧಿಕಾರಿಗಳು 6 ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಅಂದರೆ ವಿವಿಪ್ಯಾಟ್ಗಳು ಹಾಗೂ ಇವಿಎಂ ಮಿಷಿನ್ಗಳನ್ನು ಇರಿಸಲಾಗಿದ್ದಂತಹ ಸ್ಟ್ರಾಂಗ್ ರೂಮ್ಗಳನ್ನು ತೆರೆಯುವ ಕೆಲಸವನ್ನು ಈಗಾಗಲೇ ಸಿಬ್ಬಂದಿಗಳು ಮಾಡಿದ್ದಾರೆ. ಈ ಬಳಿಕ ಅಂದರೆ ಯಾರ್ಯಾರು ಸಿಬ್ಬಂದಿಗಳು ಬರ್ತಾರೋ ಅಂಥವ್ರಿಗೆ ಏನಾದರೂ ಡೌಟ್ ಇದ್ದಂತಹ ಪಕ್ಷದಲ್ಲಿ ಡೆಮೋಗೆ ಆಗಿ ಇಲ್ಲಿ ವಿವಿಪ್ಯಾಟು ಹಾಗೂ ಇವಿಎಂ ಮಿಷಿನ್ ಸಹ ಇರಿಸಲಾಗಿದೆ. ಇಲ್ಲಿ ಡೆಮೋ ಪರೀಕ್ಷೆಯನ್ನು ನಡೆಸಿ ಆ ಬಳಿಕ ಮತಯಂತ್ರಗಳನ್ನು, ವಿವಿಪ್ಯಾಟ್ಗಳನ್ನು, ಇಂಕ್ಗಳನ್ನು, ಅದ್ರ ಜೊತೆ ವೋಟರ್ಸ್ ಲಿಸ್ಟ್ ಏನಿದೆ ಅದನ್ನು ತೆಗೆದುಕೊಂಡು ಚುನಾವಣಾ ಕರ್ತವ್ಯಕ್ಕೆ ಯಾವ ಬೂತ್ಗಳನ್ನು ನೀಡಲಾಗಿದೆ ಆ ಮತದಾನದ ಕೇಂದ್ರಗಳ ಕಡೆ ತೆರಳಬಹುದು. ಈಗಾಗಲೇ ಇದೇ ಸೆಂಟರ್ನ ಹೊರಭಾಗದಲ್ಲಿ 50ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಹಾಗೂ ಸುಮಾರು ಖಾಸಗಿ ಶಾಲೆಯ ಬಸ್ಗಳನ್ನು ಸಹ ಈಗಾಗಲೇ ನಿಯೋಜನೆಯನ್ನು ಮಾಡಿಕೊಳ್ಳೋ ಕೆಲಸವನ್ನ ಕೂಡ ಮಾಡಲಾಗಿದೆ. ನಾನಾಗಲೇ ಹೇಳ್ತಿದ್ದೆ, ಇಲ್ಲಿ ಒಂದು ಡೆಮೋಗಾಗಿ ವಿವಿಪ್ಯಾಟ್ ಹಾಗೂ ಇವಿಎಂ ಮಿಷನ್ ಸಹ ಇಡಲಾಗಿದೆ ಅಂತೇಳಿ. ಯಾರಾದರೂ ಚುನಾವಣಾ ಸಿಬ್ಬಂದಿಗಳು ಕಳೆದ 2 ತಿಂಗಳಿನಿಂದಲೂ ಸಹ ಟ್ರೈನಿಂಗ್ ಅನ್ನು ಕೊಡುವ ಕೆಲಸವನ್ನ ಮಾಡಲಾಗಿದೆ. ಆ ಪಕ್ಷದಲ್ಲಿ ಇವತ್ತು ಕೂಡ ಏನಾದರೂ ಸಣ್ಣ ಪುಟ್ಟ ಡೌಟ್ಗಳಿದ್ದಂತಹ ಪಕ್ಷದಲ್ಲಿ ಇದು ಹೇಗೆ ಆಪರೇಟ್ ಮಾಡಬೇಕು, ಹೇಗೆ ಕನೆಕ್ಷನ್ ಅನ್ನು ಕೊಡಬೇಕು, ಈ ರೀತಿಯಾದಂತಹ ಅನುಮಾನಗಳೇನಾದರೂ ಇದ್ದಂತಹ ಪಕ್ಷದಲ್ಲಿ ಇಲ್ಲಿ ಈ ಒಂದು ಡೆಮೋ ಪರೀಕ್ಷಾ ಕೇಂದ್ರದಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸ್ಕೊಳ್ಬಹುದು. ತಾವೇ ಖುದ್ದಾಗಿ ಡೆಮೋವನ್ನು ಸಹ ಪಡೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಆ ಬಳಿಕ ಚುನಾವಣಾ ಕರ್ತವ್ಯಕ್ಕೆ ಯಾರ್ಯಾರು ನಿಯೋಜನೆಗೊಂಡಿದ್ದಾರೋ ಅಂಥವರಿಗೆ ಇಲ್ಲಿ ಮತದಾನದ ಕೇಂದ್ರವನ್ನು ಸಹ ತೆರೆಯಲಾಗಿದೆ. ಈಗಾಗಲೇ ಫಾರ್ಮ್ 12ರಲ್ಲಿ ಯಾರ್ಯಾರು ನಮೂದನ್ನು ಮಾಡಿಕೊಂಡಿದ್ದಾರೋ ಅಂಥವ್ರಿಗೆ ವೋಟರ್ಸ್ ಫೆಸಿಲಿಟೇಷನ್ ಸೆಂಟರನ್ನು ತೆರೆದು ಇಲ್ಲಿ ವೋಟನ್ನು ಮಾಡಬಹುದು, ಅವರು ಮತವನ್ನು ಹಾಕಬಹುದು. ಆ ಬಳಿಕ ಮತಯಂತ್ರಗಳನ್ನು, ವಿವಿಪ್ಯಾಟ್ಗಳನ್ನು ಪಡೆದುಕೊಂಡು ತಮ್ಮ ತಮ್ಮ ಮತದಾನದ ಕೇಂದ್ರಗಳು ಯಾವ್ಯಾವಿದೆ ಅಲ್ಲಿಗೆ ತೆರಳಬಹುದು. ಈಗಾಗಲೇ ಎಲ್ಲ ಇಲಾಖೆಯ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನು ಸಹ ನಿಯೋಜನೆಯನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಸಹ ತೋರಿಸ್ತೀನಿ. ಹೊರಭಾಗದಲ್ಲಿ ಈಗಾಗಲೇ ಬಸ್ಗಳಿರ್ಬೋದು, BMTC ಬಸ್ಗಳ ಜೊತೆಗೆ ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿದೆ. ವಿವಿಪ್ಯಾಟ್ಗಳು, ಮತಯಂತ್ರಗಳ ಜೊತೆಯಲ್ಲಿ ಈ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿ ಆಯಾ ಮತದಾನ ಕೇಂದ್ರಗಳಿಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಇದು ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಈಗ ಮಸ್ಟರಿಂಗ್ ಸೆಂಟರ್ಗಳ ಕಡೆ ಬರ್ತಿರೋದು, ತಮ್ಮನ್ನು ಎಲ್ಲೆಲ್ಲಿ ಅಲಾಟ್ ಮಾಡಲಾಗಿದೆ ಅನ್ನೋದನ್ನು ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಡಿಸ್ಪ್ಲೇ ಬೋರ್ಡ್ನಲ್ಲಿ ಹಾಕಲಾಗಿದೆ, ಯಾರ್ಯಾರನ್ನ ಎಲ್ಲೆಲ್ಲಿ ಹಾಕಲಾಗಿದೆ ಅಂತೇಳಿ ಅದೆಲ್ಲವನ್ನು ಕೂಡ ಇದೀಗ ಪರಿಶೀಲನೆ ಮಾಡಿಕೊಂಡು ವಿವಿಪ್ಯಾಟ್ಗಳನ್ನ ತೆಗೆದುಕೊಂಡು ಮಧ್ಯಾಹ್ನದ ಬಳಿಕ ತೆರಳುವ ಕೆಲಸವನ್ನು, ಮತದಾನದ ಕೇಂದ್ರಗಳಿಗೆ ತೆರಳುವ ಕೆಲಸವನ್ನು ಮಾಡಲಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮ ಡೀಟೇಲ್ಸ್